ಪ್ರೆಗ್ನೆನ್ಸಿ ಅಂದಾಗ ಬರೀ ಖುಷಿಯಾಗಿ ಇರಂಗಿಲ್ಲ. ಕೆಲವೊಂದ್ಸಲ ನಾವು ಅನ್ಕೊಳ್ಳೋದೇನೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಎದುರಾಗ್ಬಿಡ್ತಾವ್. ಅಂತಹ ಕಾಂಪ್ಲಿಕೇಶನ್ ಅಥವಾ ಪ್ರಾಬ್ಲಮ್ ಅಲ್ಲಿ ಒಂದಾದ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಅಥವಾ ನೀರು ಅಥವಾ ವಾಟರ್ ಲೆವೆಲ್ ಕಡಿಮೆ ಬಿದ್ದಾಗ ಏನ್ ಮಾಡ್ಬೇಕು ಅನ್ನೋದು. ಇದು ಕೂಡ ಬಹಳ ಡೇಂಜರಸ್. ಇದು ಮಗುವಿಗೂ ಹಾರ್ಮ್ ಮಾಡ್ತದ, ಮಗುವಿನ ಗ್ರೋತ್ ಡೆವಲಪ್ಮೆಂಟ್ ರಿಸ್ಟ್ರಿಕ್ಟ್ ಮಾಡ್ಬಿಡ್ತದ. ಹಾಗಾಗಿ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್, ಈ ವಾಟರ್ ಲೆವೆಲ್ ನ ನಾವು ಬ್ಯಾಲೆನ್ಸ್ ಆಗಿ ಮೈಂಟೈನ್ ಮಾಡೋದು ಗರ್ಭಿಣಿಯಾಗಿದ್ದಾಗ ಬಹಳ ಇಂಪಾರ್ಟೆಂಟ್ ಆಗ್ತದ. ಈಗ ನಿಮ್ಗೇನಾದ್ರೂ ಗರ್ಭಿಣಿಯಾಗಿದ್ದಾಗ ಸ್ಕ್ಯಾನ್ ಹೋದಾಗ ವಾಟರ್ ಲೆವೆಲ್ ಕಡಿಮೆ ಆಗ್ಯದ ಅಂತ ಹೇಳಿದಾಗ, ಅಂದ್ರೆ ಈಗ ಅದ್ರಾಗ ಮೈಲ್ಡ್ ಟು ಸಿವಿಯರ್ ಲೆವೆಲ್ ತನೂ ಇರ್ತದೆ. ಸ್ವಲ್ಪ ಮೈಲ್ಡ್ ಲೆವೆಲ್ ಅಲ್ಲಿ ಇತ್ತಂದ್ರೆ ನಾವು ನಮ್ಮ ರೂಟಿನ್ ಅಲ್ಲೂ ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೊಳ್ಳೋದ್ರ ಮೂಲಕ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಬ್ಯಾಲೆನ್ಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಡಾಕ್ಟರ್ ಹೇಳಿರುವಂತಹ ಟಿಪ್ಸ್, ಮೆಡಿಕೇಶನ್ಸ್, ಅಡ್ವೈಸ್ ಎಲ್ಲಾನು ಫಾಲೋ ಮಾಡಬೇಕು. ಇದೆಲ್ಲ ಹೇಳದ್ ಕೇಳಿದ್ರೆ ಏನಿದು ವಾಟರ್, ನೀರ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿರ್ತದ. ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಇದು ಹೆಂಗ ಮಗುವಿಗೆ ಎಫೆಕ್ಟ್ ಆಗ್ತದ ಅಂತೆಲ್ಲ ಅನ್ಕೊಳ್ತಿರ್ಬಹುದು. ಎಸ್, ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್, ಈ ನೀರು ಏನ್ ಇರ್ತದಲ್ಲ, ಇದು ಮಗು ಏನ್ ಬೆಳೀತಿರ್ತದ ಆ ಮಗುವಿನ ಸುತ್ತಮುತ್ತ ಇರುವಂತಹ ನೀರು, ಇದು ಬಹಳನೇ ಇಂಪಾರ್ಟೆಂಟ್ ಆಗ್ತದ ಮಗುವಿನ ಗ್ರೋತ್ ಡೆವಲಪ್ಮೆಂಟ್ ಗೆ. ಈ ಫ್ಲೂಯಿಡ್ ಕಡಿಮೆ ಬೀಳ್ತದಲ್ಲ, ಅವಾಗ ಮಗುವಿಗೆ ಲಂಗ್ಸ್ ಡೆವಲಪ್ಮೆಂಟ್ ಸರಿಗಾಗಲ್ಲ. ಚಂದ ಆಗ್ಲಿಲ್ಲ ಅಂದ್ರೆ ಮಗುವಿಗೆ ಹಾರ್ಮ್ ಅಂತೂ ಆಗೇ ಆಗ್ತದ. ಹಾಗಾಗಿ ಈ ಫ್ಲೂಯಿಡ್ ಲೆವೆಲ್ ಕಡಿಮೆ ಬೀಳಾರ್ದಂಗ, ಈ ನೀರಿನ ಮಟ್ಟ ಕಡಿಮೆ ಆಗ್ಲಾರ್ದಂಗ ಬ್ಯಾಲೆನ್ಸ್ ಆಗಿ ಇರೋ ಹಾಗೆ ನಾವು ಇಡೀ ನಮ್ಮ ಗರ್ಭಾವಸ್ಥೆಯಲ್ಲಿ ನೋಡ್ಕೋಬೇಕಾಗ್ತದ. ಯೋಚಿಸ್ಬೇಡ್ರಿ ಅದನ್ನ ಹೆಂಗ ಮೇಂಟೈನ್ ಮಾಡ್ಬೇಕು, ಯಾವ ರೀತಿ ನಮಗ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಕಡಿಮೆ ಬೀಳಾರ್ದಂಗ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ನಮ್ಮನ್ನ ನಾವೇ ಆರೈಕೆ ಮಾಡ್ಕೋಬೇಕಂತ ಕೆಲವೊಂದು ಸಿಂಪಲ್ ಆದ ಟಿಪ್ಸ್ ನ ಈ ವಿಡಿಯೋದಾಗ ಹೇಳ್ತೀನಿ. ಜಸ್ಟ್ ನಮ್ಮ ರೂಟಿನ್ ಅಲ್ಲೇ ಕೆಲವೊಂದಿಷ್ಟು ಬದಲಾವಣೆಗಳ ಮಾಡ್ಕೊಳ್ಳೋದ್ರ ಮೂಲಕ ನಾವು ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಕಡಿಮೆ ಆಗ್ಲಾರ್ದಂಗ ಪ್ರಿವೆಂಟ್ ಮಾಡಬಹುದು. ಸ್ವಲ್ಪ ಅಂದ್ರೆ ಮೈಲ್ಡ್ ಲೆವೆಲ್ ಅಲ್ಲಿ ಕಡಿಮೆ ಆಗಿತ್ತು ಅಂದ್ರೆ ನಮ್ಮ ರೂಟಿನ್ ಅಲ್ಲಿ ಒಂದಿಷ್ಟು ಚೇಂಜಸ್ ಮಾಡೋದ್ರ ಮೂಲಕ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡಬಹುದು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ನಾನು ಗಂಗಾ, ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಈ ವಾಟರ್ ಲೆವೆಲ್ ಕಡಿಮೆ ಆದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಮಾಡಬೇಕಾದದ್ದು ಯಾವ್ದಂತಂದ್ರೆ ನೀರು ಚೆನ್ನಾಗಿ ಕುಡಿಯುವುದು. ವಾಟರ್ ಲೆವೆಲ್ ಅಂದ್ರೇನೆ ಅದರ ಅರ್ಥನೇ ಅದು, ವಾಟರ್ ಕಮ್ಮಿ ಆಗ್ಯದ, ಸೊ ನೀರ್ ಬೇಕು ನಿಮ್ಮ ದೇಹಕ್ಕೆ. ಸೊ ನೀರು ಚೆನ್ನಾಗಿ ಕುಡಿಬೇಕು. ನೀರಂದಾಗ ಬರೀ ನೀರ್ ಮಾತ್ರ ಹೇಳ್ತಿಲ್ಲ, ನೀರಿನ ಅಂಶದಲ್ಲಿರುವಂಥದ್ದು ಎಲ್ಲಾನು ಬಂತು, ಲೈಕ್ ಮಜ್ಜಿಗೆ, ಜ್ಯೂಸಸ್, ಎಳ್ನೀರು ಇದೆಲ್ಲ. ಹಾಗಾಗಿ ಈ ವಾಟರ್ ಲೆವೆಲ್ ಯಾವತ್ತು ನಿಮಗೆ ಕಡಿಮೆ ಬೀಳಬಾರ್ದು ಅಂತ ಆಗಿತ್ತಂದ್ರ ಅವಾಗವಾಗ ಎಳ್ನೀರ್ ಕುಡಿತಿರ್ರಿ. ಅಂದ್ರೆ ವಾರದಲ್ಲಿ ಒಂದ್ 2-3 ಸಲ ಕುಡೀರಿ. ಎಳ್ನೀರ್ನು ಯಾವ ಟೈಮಿಗೆ ಕುಡಿಬೇಕು ಮತ್ತ ಎಷ್ಟು ಸಲ ಕುಡಿಬೇಕು ಒಂದ್ ವಾರದಲ್ಲಿ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಒಂದ್ ವಿಡಿಯೋದಾಗ ಹೇಳಿದ್ದೀನಿ ನಾನು. ಅದ್ರ ಬೆನಿಫಿಟ್ಸ್ನು ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ರಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ. ಎಳ್ನೀರು, ಮಜ್ಜಿಗೆ, ಗಂಜಿ, ಆಮೇಲೆ ಜ್ಯೂಸಸ್ ಅಂದ್ರೆ ಫ್ರೆಶ್ ಆಗಿ ಮನೆಯಲ್ಲೇ ನೀವೇ ಪ್ರಿಪೇರ್ ಮಾಡಿರುವಂತದ್ದು, ಅದು ಸಕ್ಕರೆ ಇಲ್ಲದೆ ಇರುವಂತದ್ದು ಅಂತ ಜ್ಯೂಸಸ್. ಸೊ ಇದೆಲ್ಲದ್ರ ಮೂಲಕ ನೀರು ಚೆನ್ನಾಗಿ ಸಿಗ್ತದೆ ನಿಮ್ಮ ದೇಹಕ್ಕೆ. ಅವಾಗ ನೀರಿನ ಮಟ್ಟ ನಿಮ್ಮ ದೇಹದಲ್ಲಿ ಕರೆಕ್ಟ್ ಆಗಿ ಮೈಂಟೈನ್ ಆದಾಗ ಆಮ್ನಿಯೋಟಿಕ್ ಫ್ಲೂಯಿಡ್ ಕೂಡ ಬ್ಯಾಲೆನ್ಸ್ ಆಗ್ತದ, ವಾಟರ್ ಲೆವೆಲ್ ಬ್ಯಾಲೆನ್ಸ್ ಆಗಿರ್ತದ. ಅವಾಗ ಮಗುವಿಗೆ ಗ್ರೋತ್ ಡೆವಲಪ್ಮೆಂಟ್ ಚಲೋ ಆಗ್ತದ. ಮೇನ್ಲಿ ಏನಂದ್ರೆ ನಿಮ್ಮನ್ನ ನೀವೇ ಡಿಹೈಡ್ರೇಟ್ ಆಗದೆ ಇರೋ ಹಾಗೆ ನೋಡ್ಕೊರಿ. ಚೆನ್ನಾಗಿ ನೀರು ಕುಡೀರಿ. ಅದರಲ್ಲೂ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತದ, ಸೊ ಆದಷ್ಟು ಸಿಪ್ ಒಮ್ಮೆ ಕುಡಿಯೋಕ್ಕಾಗಲ್ಲ ಅಂದ್ರೂ ಒಂದು ಬಾಟಲ್ ತುಂಬಿಟ್ಕೊಂಡು ಸಿಪ್ ಹಂಗೆ ಕುಡಿತಾ ಇರಬೇಕು. ಜೊತೆಗೆ ಮಧ್ಯದಲ್ಲಿ ಮಜ್ಜಿಗೆ ಅಥವಾ ಎಳ್ನೀರು, ಆಮೇಲೆ ಜ್ಯೂಸು ಈ ಥರನೂ ತಗೋಬೋದು. ಜ್ಯೂಸ್ ಅಂದ್ರೆ ಫ್ರೆಶ್ಲಿ ಪ್ರಿಪೇರ್ಡ್, ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥದ್ದು. ಹೊರಗಿಂದ ಯಾವುದು ಜ್ಯೂಸಸ್ ಹೆಲ್ತಿಗೆ ಒಳ್ಳೇದಲ್ಲ ಆ ಟೈಮಲ್ಲಿ. ನೆಕ್ಸ್ಟ್, ಮಗುವಿಂದು ಚಲನೆ ಕಡಿಮೆ ಅನಿಸ್ದಾಗ, ಅಂದ್ರೆ ಮೂವ್ಮೆಂಟ್ ಏನೋ ಕಡಿಮೆ ಅನಿಸ್ಲತ್ತದ ಅಂತಂದಾಗ್ನು ಅದಕ್ಕೇನೋ ನೀರ್ ಕಡಿಮೆ ಬಿದ್ದಿರಬಹುದು. ಆವಾಗ್ನು ಅದ್ರದ್ದು ಚಲನೆದಾಗ ಸ್ವಲ್ಪ ಕಡಿಮೆ ಆಗ್ತದ. ಇದು ನಾನು ಬೇಬಿ ಮೂವ್ಮೆಂಟ್ಸ್ ಅಲ್ಲಿ ಲಾಸ್ಟ್ ವಿಡಿಯೋದಾಗ್ನು ಹೇಳಿದ್ದೆ ಇದ್ರ ಬಗ್ಗೆ. ಸೊ ಬೇಬಿ ಮೂವ್ಮೆಂಟ್ ಸ್ವಲ್ಪ ಕಡಿಮೆ ಇತ್ತಂದ್ರ ಸ್ವಲ್ಪ ಒಂದ್ ಕಡೆ ಕೂತ್ಕೊಂಡು ಒಂಚೂರು ನೀರ್ ಕುಡೀರಿ ಅಂತಂದು. ಹಾಗಾಗಿ ಆ ಬೇಬಿ ಮೂವ್ಮೆಂಟ್ಸ್ ಕಡಿಮೆ ಆಗೋದು ಒಂದು ಸೈನ್, ನಿಮ್ಮ
ದೇಹದಾಗ ನೀರು ಕಡಿಮೆ ಆಗದಂತ. ಸೊ ಸ್ವಲ್ಪ ಚಂದ ನೀರು ಕುಡೀರಿ, ಅವಾಗ ಮತ್ತೆ ಬೇಬಿ ಮೂಮೆಂಟ್ಸ್ ನಾರ್ಮಲ್ ಆಗ್ತದ. ನೆಕ್ಸ್ಟ್ ಏನಂದ್ರೆ ಅವಾಗವಾಗ ರೆಸ್ಟ್ ಮಾಡ್ತಾ ಇರಬೇಕು. ಅಂದ್ರೆ ಒಂದು ದಿನದಲ್ಲಿ ಹಗಲತ್ತಲ್ಲೇನೆ ಒಂದು 3-4 ಸಲ ಅಂದ್ರೆ ಲೈಟ್ ನ್ಯಾಪ್ ಒಂದು 20 ನಿಮಿಷನೋ ಒಂದು 15 ನಿಮಿಷನೋ ಅವಾಗವಾಗ ರೆಸ್ಟ್ ತಗೊಂತಾ ಇರಬೇಕು. ರೆಸ್ಟ್ ಅಂದಾಗ ಮಲ್ಕೊಂಡಾಗ ಆದಷ್ಟು ನಿಮ್ಮ ಲೆಫ್ಟ್ ಸೈಡ್ ಕಡೆ ಟರ್ನ್ ಮಾಡಿಬಿಟ್ಟು ಮಲ್ಕೋರಿ. ಅದರಿಂದ ನಿಮ್ಮ ಗರ್ಭಕೋಶಕ್ಕೆ ಬ್ಲಡ್ ಸಪ್ಲೈ ಎಲ್ಲ ಕರೆಕ್ಟ್ ಆಗ್ತದ. ಈ ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗ್ ಆಗಕ್ಕೆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ನು ಬ್ಯಾಲೆನ್ಸ್ ಆಗಿರ್ತದ. ನೆಕ್ಸ್ಟ್ ಆದಷ್ಟು ಪ್ರೋಟೀನ್ ಹೆಚ್ಚಿಗೆ ಇರುವಂತ ಒಂದು ಆಹಾರ ಪದಾರ್ಥಗಳನ್ನ ನಾವು ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಈ ಪ್ರೋಟೀನ್ ಪೋಷಕಾಂಶ ಬರೀ ಬೇಬಿ ಗ್ರೋತಿಗಷ್ಟೇ ಹೆಲ್ಪ್ ಮಾಡಲ್ಲ, ಅದ್ರ ಜೊತೆಗೆ ಬೇಬಿ ಸುತ್ತಮುತ್ತ ಇರುವಂತ ಆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್, ಆ ಪ್ರೊಟೆಕ್ಷನ್ ಏನಿರ್ತದ ಅದು ಕೂಡ ಮೈಂಟೈನ್ಡ್ ಆಗಿರಕ್ಕೆ ಹೆಲ್ಪ್ ಮಾಡ್ತದ. ಸೊ ಆದಷ್ಟು ನಟ್ಸ್ ಅಂದ್ರೆ ಬಾದಾಮ್, ಕಾಜು, ಪಿಸ್ತಾ, ಆಮೇಲೆ ಸೀಡ್ಸ್, ಆಮೇಲೆ ಇವೆಲ್ಲಾನು ಮಿತವಾಗಿ ತಗೋಬೇಕು, ಮಿತವಾಗಿರ್ಬೇಕು. ಮತ್ತು ದಾಲ್, ತೂರ್ ದಾಲ್, ಮೂಂಗ್ ದಾಲ್ ಇದ್ರಲ್ಲೆಲ್ಲ ಪ್ರೋಟೀನ್ ಚೆನ್ನಾಗಿರ್ತದ. ಮೊಸರು, ಎಗ್ಸ್ ಇವೆಲ್ಲ ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಬೇಬಿ ಗ್ರೋತಿಗೂ ಅದು ಹೆಲ್ಪ್ ಮಾಡ್ತದ, ಜೊತೆಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಬ್ಯಾಲೆನ್ಸ್ ಮಾಡೋಕ್ಕೂ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ನೀರು ಕಡಿಮೆ ಬೀಳಬಾರ್ದಂದ್ರೆ ನೀರು ಕುಡಿಯೋದು ಬಹಳ ಇಂಪಾರ್ಟೆಂಟ್ ಅಂದೆ. ನೀರಿನ ಅಂಶ ಕಾಪಾಡ್ಕೋಬೇಕು ಅಂದ್ರೆ ನೀರು ಕುಡಿಯೋದ್ರ ಜೊತೆಗೆ ನೀರು ಹೆಚ್ಚಿಗೆ ಇರುವಂತ ಒಂದು ಆಹಾರ ಪದಾರ್ಥಗಳು ಲೈಕ್ ವೆಜಿಟೇಬಲ್ಸು ಆಗಿರ್ಬೋದು ಅಥವಾ ಫ್ರೂಟ್ಸು ಆಗಿರ್ಬೋದು ಅವೆಲ್ಲಾನು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಡಯಟ್ನಾಗ. ಅಂದ್ರೆ ಹಣ್ಣುಗಳಾದ ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು, ಆಮೇಲೆ ಮಸ್ಕ್ ಮೆಲನ್, ಆಮೇಲೆ ತರಕಾರಿ ಅಂದ್ರೆ ಸೌತೆಕಾಯಿ, ಟೊಮ್ಯಾಟೊ ಇವೆಲ್ಲ ಪ್ರತಿನಿತ್ಯ ನಮ್ಮ ಡಯಟ್ ಅಲ್ಲಿ, ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ನಮ್ಮ ದೇಹದಲ್ಲಿ ಹೈಡ್ರೇಷನ್ ಮೈಂಟೈನ್ಡ್ ಆಗಿರ್ತದ, ನೀರು ಕಡಿಮೆ ಬೀಳಾರ್ದಂಗ ಅದು ನೋಡ್ಕೋತದ. ಅದರಿಂದ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ನು ಬ್ಯಾಲೆನ್ಸ್ ಆಗಿರ್ತದ. ನೆಕ್ಸ್ಟ್ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟೇ. ಕೆಲವೊಂದ್ಸಲ ಕೆಲವು ಜನ ಏನ್ ಮಾಡ್ತಾರ, ಗರ್ಭಿಣಿ ಆದ್ಮೇಲೆ ಎಲ್ಲಿ BP ಆಗ್ಬಿಡ್ತದಂತ ಆದಷ್ಟು ಸಾಲ್ಟ್ ಅಂದ್ರೆ ಉಪ್ಪು ಕಡಿಮೆ ತಿಂತಾರ. ಕಡಿಮೆ ಓಕೆ, ಬಟ್ ಪೂರ್ತಿ ರಿಸ್ಟ್ರಿಕ್ಟ್ ಮಾಡಿದಾಗ ಅದು ನೆಗೆಟಿವ್ಲಿ ಇಂಪ್ಯಾಕ್ಟ್ ಮಾಡ್ತದ ಬೇಬಿ ಹೆಲ್ತ್ ಮೇಲೆ ಮತ್ತೆ ಗರ್ಭಿಣಿ ಹೆಲ್ತ್ ಮೇಲೆ. ಹಾಗಾಗಿ ಸುಮ್ಮನೆ ಅನ್ನೆಸೆಸರಿ ಏನೋ ಡಾಕ್ಟರ್ ಹೇಳದೇನೆ ಉಪ್ಪು ಪೂರ್ತಿ ಅವಾಯ್ಡ್ ಮಾಡೋದು ಆ ರೀತಿ ಮಾಡಬೇಡ್ರಿ. ಉಪ್ಪುನು ಕರೆಕ್ಟ್ ಆಗಿ ಅಂದ್ರೆ ಜಾಸ್ತಿನೂ ಆಗ್ಬಾರ್ದು, ನಾರ್ಮಲ್ ಆಗಿರ್ಬೇಕು. ಈಗ ಪ್ರೊಸೆಸ್ಡ್ ಜಂಕ್ ಫುಡ್ ಅಲ್ಲೆಲ್ಲ ಸೋಡಿಯಂ ಜಾಸ್ತಿ ಇರ್ತದ, ಲೈಕ್ ಉಪ್ಪಿನ ಅಂಶ ಎಲ್ಲ ಜಾಸ್ತಿ ಇರ್ತದ. ಅಂಥದ್ದೆಲ್ಲ ತಿಂದಾಗ ಮತ್ತದು ಹೆಲ್ತ್ ಮೇಲೆ ನೆಗೆಟಿವ್ಲಿ ಎಫೆಕ್ಟ್ ಮಾಡ್ತದ. ಸೊ ಆದಷ್ಟು ನಾರ್ಮಲ್ ಆಗಿ ಎಷ್ಟು ಪ್ರಮಾಣದಲ್ಲಿ ನೀವು ಯಾವಾಗ್ಲೂ ತಗೊಂತೀರಿ ಅದನ್ನ ಮೇಂಟೈನ್ ಮಾಡ್ರಿ. ಅನ್ನೆಸೆಸರಿಲಿ ಉಪ್ಪೇ ಇರ್ಲಾರ್ದಂತ ಆಹಾರ ತಗೊಳ್ಳೋದು ಅಂದ್ರೆ ಫುಲ್ ಉಪ್ಪು ಅವಾಯ್ಡ್ ಮಾಡಾಕತ್ತಿದ್ರ ಅಂದ್ರೆ ಅವಾಗ್ನು ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಬ್ಯಾಲೆನ್ಸ್ ಆಗಿರಲ್ಲ, ವಾಟರ್ ಲೆವೆಲ್ ಮೈಂಟೈನ್ಡ್ ಆಗಿರಲ್ಲ. ಸೊ ಡಾಕ್ಟರ್ ನಿಮಗೆ ಏನಾದ್ರೂ ಉಪ್ಪು ಕಡಿಮೆ ತಿನ್ಬೇಕು ಅಥವಾ ಉಪ್ಪು ಪೂರ್ತಿ ಅವಾಯ್ಡ್ ಮಾಡ್ರಿ ಅಂದಾಗ ಮಾತ್ರ ಅದನ್ನ ಫಾಲೋ ಮಾಡ್ಬೇಕು. ಸುಮ್ನೆ ಅನ್ನೆಸೆಸರಿ ಫಾಲೋ ಮಾಡಿ ಬೇರೆ ಏನಾದ್ರೂ ಹೆಲ್ತ್ ಇಶ್ಯೂ ಆಗದೆ ಇರೋ ಹಾಗೆ ನೋಡ್ಕೋರಿ. ಫೈನಲಿ ಸ್ಟ್ರೆಸ್, ಒತ್ತಡ ಇದು ಕೂಡ ನೀರಿನ ಅಭಾವ ಆಗಕ್ಕ ಅಂದ್ರೆ ವಾಟರ್ ಲೆವೆಲ್, ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಕಡಿಮೆ ಬೀಳಕ ಕಾರಣ ಆಗ್ತದ. ಹಾಗಾಗಿ ಒತ್ತಡ ತಗೋಬ್ಯಾಡ್ರಿ ಅನ್ನೆಸೆಸರಿ. ಒತ್ತಡ ಕಡಿಮೆ ಆಗಕ್ಕ ಅಥವಾ ಸುಮ್ಮನೆ ಬೇಡದೇ ಇರೋ ಟೆನ್ಷನ್, ಚಿಂತೆ ಬಂದಾಗ ಅದನ್ನೆಲ್ಲ ಅವಾಯ್ಡ್ ಮಾಡಕ್ಕ ಜೆಂಟಲ್ ಆದ ಒಂದು ಎಕ್ಸಸೈಸಸ್ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೇಫ್ ಆಗಿರುವಂತಹ ಎಕ್ಸಸೈಸಸ್ ಅಥವಾ ಲೈಟ್ ವಾಕಿಂಗ್ ಹೋಗೋದು, ಡೀಪ್ ಬ್ರೀದಿಂಗ್ ಮಾಡೋದು, ಈ ರೀತಿಯಾಗಿ ಜೆಂಟಲ್ ಆಗಿ ಮಾಡ್ರಿ. ಸ್ವಲ್ಪ ಹೊತ್ತನೆ ಒಂದು 5-10 ನಿಮಿಷ ಅಷ್ಟು ಮಾಡಿದಾಗ ಸ್ವಲ್ಪ ಒತ್ತಡ ಕಡಿಮೆ ಆಗ್ತದ. ಅದರಿಂದ ಈ ರೀತಿ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಅದು ಕಡಿಮೆ ಬೀಳಂಗಿಲ್ಲ. ಅಂದ್ರೆ ವಾಟರ್ ಲೆವೆಲ್ ಮೈಂಟೈನ್ಡ್ ಆಗು ಇರ್ತದ, ಮಗುವಿಗೂ ಕರೆಕ್ಟ್ ಆಗಿ ಬ್ಲಡ್ ಸಪ್ಲೈ, ಆಕ್ಸಿಜನ್ ಸಪ್ಲೈ, ನ್ಯೂಟ್ರಿಯನ್ ಸಪ್ಲೈ ಎಲ್ಲ ಕರೆಕ್ಟ್ ಆಗಿ ಆಗ್ತದ. ಇದೆಷ್ಟಾಗಿತ್ತು ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್, ವಾಟರ್ ಲೆವೆಲ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದ, ಆಮೇಲೆ ಅದು ಕಡಿಮೆ ಬೀಳಾರ್ದಂಗ ಹೇಗೆ ನಮ್ಮನ್ನ ನಾವೇ ಆರೈಕೆ ಮಾಡ್ಕೋಬೇಕಂತ. ಇವೇನಾದ್ರೂ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗೆ ಲಾಸ್ಟ್ ಅಲ್ಲಿ ಇನ್ನೊಂದು ಟಿಪ್ ಏನಂದ್ರೆ ಯಾವ್ದೇ ರೀತಿ ಯಾವ್ದು ಸ್ಕ್ಯಾನ್ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಬಿಕಾಸ್ ಸ್ಕ್ಯಾನ್ ಮುಖಾಂತರನೇ ಗೊತ್ತಾಗ್ತದ ವಾಟರ್ ಲೆವೆಲ್, ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಎಲ್ಲ ಕರೆಕ್ಟ್ ಆಗಿದೆನೋ ಇಲ್ವೋ ಅಂತ. ಹಾಗಾಗಿ ಸ್ಕ್ಯಾನ್ಸ್ ಯಾವತ್ತೂ ಮಿಸ್ ಮಾಡಬೇಡ್ರಿ. ಮತ್ತು ಡಾಕ್ಟರ್ ಹೇಳಿರುವಂತ ಅಡ್ವೈಸ್, ಅವರು ಹೇಳಿರುವಂತ ಟಿಪ್ಸ್, ಮೆಡಿಕೇಶನ್ಸ್ ಎಲ್ಲ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ನಿಮ್ಮ ಪ್ರೆಗ್ನೆನ್ಸಿನ ಸೇಫ್ ಆಗಿ ಹೆಲ್ದಿಯಾಗಿ ನೋಡ್ಕೊರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ
ಬಾಯ್, ಟೇಕ್ ಕೇರ್.